Before going to measurement and evaluation, have to know the meaning of test. So usually we used we have conducted a test and we have conducted a exam like that in our regular daily classroom. Is there any difference between a test and examination? Yes, anybody? Netra, is there any difference between test and examination? ಸರ್ ಡಿಫ್ರೆನ್ಸ್ ಇದೆ ಸರ್. ಹೇಗೆ? ವಾಟ್ ಈಸ್ ಟೆಸ್ಟ್? ಸರ್ ಟೆಸ್ಟ್ ನಾವು ಮಾಡಬೇಕು ಅಂತಂದ್ರೆ ಒಂದು ಲಿಮಿಟೆಡ್ ಸಿಲೆಬಸ್ ನ ಇಟ್ಕೊಂಡು ನಾವು ಈಗ ಚಾಪ್ಟರ್ ವೈಸ್ ಕೂಡ ನಾವು ಟೆಸ್ಟ್ ಮಾಡ್ಬೋದು. ಬಟ್ ಅಂದ್ರೆ ಎಕ್ಸಾಮಿನೇಷನ್ ಅಂದ್ರೆ ಆನ್ಯುವಲ್ ಆಗಿ ಏನು ಮಕ್ಕಳದು ಪ್ರೋಗ್ರೆಸ್ ಆಗಿರುತ್ತೆ ಅದರದ ಮೇಲೆ ಎಕ್ಸಾಮ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟೆಸ್ಟ್ ಅಂಡ್ ಮೆಜರ್ಮೆಂಟ್? ಟೆಸ್ಟ್ಗೂ ಮೆಜರ್ಮೆಂಟ್ಗೂ ಏನು ಡಿಫರೆನ್ಸ್ ಇದೆ? ಇಸ್ ದರ್ ಎನಿ ಡಿಫರೆನ್ಸ್? ಕಲ್ಮತ್ do you think have any difference between test and measurement? ಏನು ಡಿಫರೆನ್ಸ್ ಇಲ್ಲ ಅನ್ಸುತ್ತೆ ಸರ್. No difference at all. How do you justify there is no difference? ಮೆಜರ್ಮೆಂಟ್ ನಾವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಟೆಸ್ಟ್ ಅಷ್ಟೇ, ಯಾವ ಯೂನಿಟ್ ಬೇಕಾದ್ರೂ ಮಾಡ್ಬೋದು, ಅರ್ಧ ಯೂನಿಟ್ ಮಾಡೋದು ಟೆಸ್ಟ್ ಮಾಡ್ಬೋದು. ಮೆಜರ್ಮೆಂಟ್ ಯಾವಾಗ ಬೇಕಾದ್ರೂ ಮಾಡ್ಬೋದಲ್ಲ ಸರ್? ಹಾಗಾದ್ರೆ ಡಿಫರೆನ್ಸ್ ಇಲ್ಲ ಅಂತ. ವಿತೌಟ್ ಟೆಸ್ಟ್ ಹೌ ಡು ಯು ಮೆಜರ್? ಅಂದ್ರೆ ತುಂಬಾ ಡಿಫರೆನ್ಸ್ ಇಲ್ಲ ಅನ್ಸುತ್ತೆ. ತುಂಬಾ ಡಿಫರೆನ್ಸ್ ಇಲ್ಲ, ಸ್ವಲ್ಪ ಇದೆ. ಕ್ಲಾಸ್ ಅಲ್ಲಿ ರಿಯಾಕ್ಷನ್ ಗೊತ್ತಾಗುತ್ತೆ ಅನ್ಸುತ್ತೆ. I said ಟೆಸ್ಟ್ಗೂ ಮೆಜರ್ಮೆಂಟ್ಗೂ ಡಿಫರೆನ್ಸ್ ಇದೆಯಾ ಅಂತ ಕೇಳಿದ. ವಿತೌಟ್ ಟೆಸ್ಟ್ ಹೌ ಡು ಯು ಮೆಜರ್ ಅಂತ ಹೇಳಿ ಕೇಳಿದೆ. ಟೆಸ್ಟ್ ಇಲ್ದಲೆ ಹೇಗೆ ಮೆಷರ್ ಮಾಡ್ತೀರಿ ಅಂತ. ಡಿಫರೆನ್ಸ್ ಇದೆ ಸರ್, ಸ್ವಲ್ಪ ಇದೆ ಡಿಫರೆನ್ಸ್ ಇದೆ. ಸ್ವಲ್ಪ ಇದೆ, ಅದು ಹೇಗೆ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತಾ ಇಲ್ಲ. ಓಕೆ, ಎಸ್, ಎನಿಬಡಿ? ರಾಘವೇಂದ್ರ ಸರ್, ಲಾಸ್ಟ್ ಟೈಮ್ ಹೇಳಿದಾಗೆ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅಂತ ಮೆಜರ್ ಮಾಡ್ಬೋದು ಸರ್. ದಟ್ ಈಸ್ ಫಾರ್ ಮೆಜರ್ಮೆಂಟ್ ಅಂಡ್ ಇವ್ಯಾಲ್ಯೂಯೇಷನ್. ಸರ್, ಮೆಜರ್ಮೆಂಟ್ ಅಂತಂದ್ರೆ ಇವಾಗ ಲೀಟ್ರು, ಕೆಜಿ ಆ ತರ ಆಡ್ತೀವಿ. ಬಟ್ ಟೆಸ್ಟ್ ಅಂದಾಗ ಒಂದು ಕ್ವಾಲಿಟಿ ಬೇಸ್ ಮೇಲೆ ಮೆಜರ್ ಮಾಡಬೇಕು, ಇದು ಮಾಡ್ಬೇಕಾದ್ರೆ ಡಿಸೈಡ್ ಮಾಡ್ಬೇಕಾಗುತ್ತೆ. ಓಕೆ, ಅನುಶ್ರೀ? Yeah, tell me, ಮೆಜರ್ಮೆಂಟ್ಗೂ ಟೆಸ್ಟ್ಗೂ ಡಿಫರೆನ್ಸ್ ಇದೆಯಾ? ಇದೆ ಸರ್. ಇದೆ, ಹೇಗೆ ಸರ್? ಟೆಸ್ಟ್ ಇವಾಗ ನಾವು ಲೆಸನ್ ಪ್ರಕಾರ ಮಾಡ್ತೀವಿ ಸರ್. ಲೆಸನ್ ಮೆಜರ್ಮೆಂಟ್ ನೀವು ಟೆಸ್ಟ್ ಮೆಜರ್ಮೆಂಟ್ ಅಂತಿದ್ದಂಗೆ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ತಾ ಇದ್ದೀರಾ. ಟೆಸ್ಟ್ ಅಂತಿದ್ದಂಗೆ ಬೇರೆ ಟೆಸ್ಟ್ ಅಂತಿದ್ದಂಗೆ ಕ್ಲಾಸ್ ರೂಮು ಟೆಸ್ಟ್ ಮಾಡ್ತೀವಿ, ಹಿಂಗ್ ನೋಡ್ತಿದ್ದೀರಿ. ಮೆಜರ್ಮೆಂಟ್ ಅಂತಿದ್ದಂಗೆ ಟೇಪ್ ಹಿಡ್ಕೊಂಡು ವೆಯ್ಟು ಇಲ್ಲಿ ಎಳಿಯೋದಕ್ಕೆ ಹೋಗ್ತಾ ಇದ್ದೀರಿ. ಸೊ ಎರಡೂನು ಒಂದೇ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎರಡು ಒಂದೇ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ಬೇಕು. ಟೆಸ್ಟ್ ಇದರಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಮಾಡ್ತಿದ್ದೀರಿ, ಮೆಜರ್ಮೆಂಟ್ ಕ್ಲಾಸ್ ರೂಮ್ ಅಲ್ಲೇ ಮಾಡ್ಬೇಕು, ಆಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಮೆಷರ್ಮೆಂಟ್ ಮಾಡೋದಕ್ಕೂ ಟೆಸ್ಟ್ಗೂ ಇವೆರಡೂ ಒಂದಕ್ಕೊಂದು ಇಂಟರ್ ರಿಲೇಟೆಡ್. ಡಿಫ್ರೆನ್ಸ್ ಇದೆ. ಟೆಸ್ಟ್ ಈಸ್ ಡಿಫ್ರೆಂಟ್ ಅಂಡ್ ಮೆಷರ್ಮೆಂಟ್ ಈಸ್ ಡಿಫ್ರೆಂಟ್. ಬಟ್ ಟು ಮೆಷರ್ ಸಮಥಿಂಗ್ ವಿ ಯೂಸ್ ಟು ಟೆಸ್ಟ್ ದಟ್. ಅದನ್ನ ಟೆಸ್ಟ್ ಮಾಡ್ತೀವಿ ಅಷ್ಟೇ. ಸೊ ಟೆಸ್ಟ್ ಈಸ್ ಎ ಡಿವೈಸ್ ಅಷ್ಟೇ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಮೆಷರ್ ಮಾಡೋದಕ್ಕೆ ಟೆಸ್ಟ್ ಅನ್ನ ಒಂದು ಡಿವೈಸ್ ಆಗಿ ಯೂಸ್ ಮಾಡ್ತೀವಿ, ಒಂದು ಟೂಲ್ ಆಗಿ. ಒಂದು ಡಿವೈಸ್ ಅಥವಾ ಒಂದು ಸಾಧನ ಅಂತ ಕರಿತೀವಿ, ಟೂಲ್ ಅಂತ ಕರಿತೀವಿ. ಆ ಟೂಲ್ ಆಗಿ ಮೆಜರ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಈಗ ಒಂದು 5 ಲೀಟ್ರು ಹಾಲು ತಗೊಂಬಂದಿದ್ದಾನೆ ಅನ್ಕೊಳ್ಳಿ. ಅದನ್ನ ನೀವು 5 ಲೀಟರ್ ಹಾಲು ಅಂತ ಹೇಳ್ಬೇಕು. ಏನ್ ಮಾಡ್ತೀರಿ? ಮೆಜರ್ ಮಾಡ್ತೀರಾ, ಟೆಸ್ಟ್ ಮಾಡ್ತೀರಾ? ಮೆಜರ್ ಮಾಡ್ತೀವಿ ಸರ್. ಮೆಜರ್ ಮಾಡ್ತೀರಿ. ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಆಗ್ಬೇಕಾಗಿರ್ತಕ್ಕಂಥ ಮಿಸ್ಕಾನ್ಸೆಪ್ಷನ್. ನಾವು 5 ಲೀಟರ್ ಹಾಲಿದೆ ಅಂತ ತಗೊಂಬಂದಾಗ ಅದನ್ನ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಅಂದ್ರೆ ಬೈ ಯೂಸಿಂಗ್ ಡಿವೈಸ್. ನಾನು ಈಗಾಗಲೇ ಹೇಳಿದೆ ಡಿವೈಸ್ ಅಥವಾ ಟೂಲ್ ಅಂತ. ನೀವು ಅದನ್ನ ಹೆಂಗ್ ಮೆಜರ್ ಮಾಡ್ತೀರಿ ಹೇಳಿ? ಈಗ ಮೆಜರ್ ಮಾಡಿದ್ರಲ್ಲ,
ಯಾರು ಮೆಷರ್ ಮಾಡ್ತೀವಿ ಅಂತ ಅನುಶ್ರೀ ಅನ್ಸುತ್ತೆ. ಸರ್ ಲೀಟರ್ ಪ್ರಕಾರ ಮಾಡೋದು. ಲೀಟರ್ ಪ್ರಕಾರ ಮೆಷರ್ ಟೆಸ್ಟ್ ಮೆಜರ್ ಅಲ್ಲ ಸರ್. ಅವನು ಹೇಳ್ದ, ನಾನು ಬಂದೀಗ ಹೇಳ್ದೆ 5 ಲೀಟರ್ ಹಾಲಿದೆ ಅಂತ. ನೀವೇನ್ ಮಾಡ್ತೀರಿ ಅದನ್ನ 5 ಲೀಟರ್ ಇದೆಯೋ ಅಲ್ವೋ ಅಂತ ಟೆಸ್ಟ್ ಮಾಡ್ತಿರೋ ಮೆಜರ್ ಮಾಡ್ತಿರೋ? ಮೆಜರ್ ಮಾಡ್ಬೇಕು ಸರ್, ಆಮೇಲೆ ಮೆಜರ್ಮೆಂಟ್ ಗೊತ್ತಾಗೋದು. ಟೆಸ್ಟ್ ಮಾಡ್ಬೇಕು, ಆಮೇಲೆ ಮೆಜರ್ಮೆಂಟ್ ಗೊತ್ತಾಗೋದು. ಕರೆಕ್ಟ್. ಟೆಸ್ಟ್ ಮಾಡಿದ್ಮೇಲೆ ಎಷ್ಟಿದೆ ಅಂತ. ಅದಿಲ್ವೋ ಟೆಸ್ಟ್ ಅಂದ್ರೆ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂದ್ರೆ ಕ್ವಶನ್ಸ್ ಕೊಟ್ಟು ಬರೆಯೋದು ಅಂತ ಅಷ್ಟೇ ಅನ್ಕೊಂಡಿದೀವಿ. ಟೆಸ್ಟ್ ಅಂದ್ರೆ ಅದಲ್ಲ, ಡಿವೈಸ್ ಅಂತ ಅಷ್ಟೇ. ಟೆಸ್ಟ್ ಇಸ್ ಎ ಡಿವೈಸ್, ಟೆಸ್ಟ್ ಇಸ್ ಎ ಟೂಲ್. ಆ ಟೂಲ್ ಅನ್ನ ಯೂಸ್ ಮಾಡ್ಕೊಂಡು ಮೆಷರ್ ಮಾಡ್ತೀವಿ. ಆ ಟೂಲ್ ಏನ್ ಹೇಳುತ್ತಲ್ಲ, ಟೆಸ್ಟ್ ಮಾಡ್ಬಿಟ್ಟಿದ್ದು 5 ಲೀಟರ್ ಇದೆ ಅಂತ ಹೇಳಿದ್ರೆ 5 ಲೀಟರ್ ಅನ್ನೋದಿದೆಯಲ್ಲ ಅದೇ ಮೆಷರ್ಮೆಂಟ್. 5 ಲೀಟರ್ 4 ಲೀಟರ್ ಅಂತ ಏನ್ ಕ್ವಾಂಟಿಟಿ ಫಾರ್ಮ್ ಅಲ್ಲಿ ಕೊಡುತ್ತೆ, ದಟ್ ಈಸ್ ಮೆಷರ್ಮೆಂಟ್. ಆ ಪ್ರಾಸೆಸ್ ಅನ್ನ ಮೆಷರ್ಮೆಂಟ್ ಅಂತ ಕರಿತೀವಿ. ಸೊ ಹಾಗಾಗಿ ಟೆಸ್ಟ್ಗೂ ಮೆಷರ್ಮೆಂಟ್ಗೂ ಇವ್ಯಾಲ್ಯೂಯೇಷನ್ಗೂ ಡಿಫ್ರೆನ್ಸ್ ಇದೆ, ಬಟ್ ಒಂದಕ್ಕೊಂದು ಇಂಟರ್ ರಿಲೇಟೆಡ್. ಒಂದಕ್ಕೊಂದು ಎಲ್ಲ ಏನೋ ಇಂಟರ್ ರಿಲೇಟೆಡ್ ಇರೋ ಅಂಥದ್ದು. ಸೊ ಇಂಟರ್ ರಿಲೇಟೆಡ್ ಹೇಗೆ ಅಂತಂದಾಗ, ಟೆಸ್ಟು ಏನಿದೆ ಅನ್ನೋದನ್ನ ಮೆಷರ್ ಮಾಡಿ ಕೊಡುತ್ತೆ. ಟೆಸ್ಟ್ ಆ ಡಿವೈಸ್ ಆಗಿ ವರ್ಕ್ ಮಾಡುತ್ತೆ. ಆ ಟೆಸ್ಟ್ ನ ರಿಸಲ್ಟ್ ಏನೇ ಮೆಷರ್ ಅಂತ ಕರಿತೀವಿ, ಮೆಷರ್ಮೆಂಟ್ ಅಂತ ಕರಿತೀವಿ. ಮೆಷರ್ಮೆಂಟ್ ಅಂತಂದಾಗ ಬರೀ ಕ್ವಾಂಟಿಟೇಟಿವ್ ಆಗಿರುತ್ತೆ. ಕ್ವಾಂಟಿಟೇಟಿವ್ ಅಲ್ಲದೆ ಅದನ್ನ ಕ್ವಾಲಿಟೇಟಿವ್ ಆಗೂ ಹೇಳೋದಾದ್ರೆ ಅದನ್ನ ನಾವು ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಈಗ ಒಂದು 5 ಲೀಟರ್ ಹಾಲು ತಗೊಂಡ್ಬಂದಿದ್ದಾನೆ ಅನ್ಕೊಳ್ಳಿ. ಅದು ನೀವು ಅವ್ನು 5 ಲೀಟರ್ ಇದಾನೆ ಅಂತಿದಂಗೆ ನೀವು ಇಮಿಡಿಯೇಟ್ ಏನ್ ಮಾಡ್ತೀವಿ, ಹಂಗೆ ತಗೊಳ್ಳಲ್ಲ 5 ಲೀಟರ್ ಅಂತ ಹೇಳಿ. ಅವನೇನ್ ಮಾಡ್ತಾನೆ, 1 ಲೀಟರ್ ತಗೊಂತಾನೆ, ಕರೆಕ್ಟಾಗಿ ಅಳದು ಹಾಕೊಳ್ತಾನೆ. ಹೌದಾ? ಇದು ಮೆಷರ್ಮೆಂಟ್. ಈ ಹಾಲು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕಲ್ಲ. 5 ಲೀಟರ್ ಹಾಲಿದೆ, ಹಾಲು ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನ ಹೇಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೇಘನಾ ಏನ್ ಮಾಡ್ತೀಯ? ಟೆಸ್ಟ್ ಮಾಡಬೇಕು ಸರ್. ಅಲ್ಲಲ್ಲ, ಇದು ಮೇಘ ಕ್ವಾಲಿಟಿ ಚೆಕ್ ಮಾಡಬೇಕು. ಹೆಂಗ್ ಮಾಡ್ತೀಯ ಸರ್? ಅದಕ್ಕೆ ಮೀಟರ್ ಅಂತ ಬರುತ್ತಲ್ವಾ ಸರ್, ಬೇರೆ ಏನಾದ್ರು ಇನ್ನೊಂದು ಅದಕ್ಕೆ ಲ್ಯಾಕ್ಟೋಮೀಟರ್ ಏನೋ ಇರುತ್ತೆ, ಅದನ್ನ ಯೂಸ್ ಮಾಡ್ತಾನೆ. ಇನ್ನೂ ಕೆಲವು ಸಾರಿ ಅದನ್ನ ಹಾಲು ತಗೊಂಡು ಕೈಯಲ್ಲಿ ಮುಟ್ ನೋಡ್ತಾನೆ, ಸ್ಮೆಲ್ ನೋಡ್ತಾನೆ. ಗೊತ್ತಾನೆ ಮೇಘ? ಇದೆಲ್ಲ ಹಾಗಾದ್ರೆ ಏನಂತ ಕರಿತೀವಿ? ಇದನ್ನ ಕ್ವಾಲಿಟೇಟಿವ್ ಅಂತ ಕರಿತೀವಿ. ಇವ್ಯಾಲ್ಯೂಯೇಷನ್ ಈಸ್ ನಥಿಂಗ್ ಬಟ್ ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್, ದೆನ್ ವ್ಯಾಲ್ಯೂ ಜಡ್ಜ್ಮೆಂಟ್ ಅಂತ ಕರಿತೀವಿ. ಮೌಲ್ಯ ನಿರ್ಧಾರ ಅಂತ ಕರಿತೀವಿ. ಅಷ್ಟು ಅದಾದ್ಮೇಲೆನೆ ಈ ಹಾಲು ಚೆನ್ನಾಗಿದೆ ಇಲ್ಲ ಅನ್ನೋದನ್ನ ಹೇಳೋದು. ಈಗ 1 kg ಅಕ್ಕಿ ತಗೊಂಡ್ಬರ್ತೀರಿ ಅಂತಿದಂಗೆ ಆ 1 kg ಅನ್ನೋದು ಅಷ್ಟೇ ಹೇಳುತ್ತೆ. ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಅಲ್ಲಿ ಹೇಳಿದ್ರೆ 1 kg ಅಕ್ಕಿ ಅಷ್ಟೇ. ಅದು ಈ ಸೋನಾ ಮಸೂರಿ ತಗೊಂಡ್ರು ಅಷ್ಟೇ, ಹಳೇದ್ ಯಾವ್ದೋ ಹಂಸ ಅಕ್ಕಿ ತಗೊಂಡ್ರು ಅಷ್ಟೇ, ಇನ್ನೊಂದ್ ಯಾವ್ದೋ ತಗೊಂಡ್ರು ಅಷ್ಟೇ. ಆದ್ರೆ ಈ 3ರಲ್ಲಿ ಯಾವ ಅಕ್ಕಿ ಚೆನ್ನಾಗಿದೆ ಅನ್ನೋದನ್ನ ಹೇಳ್ತೀವಲ್ಲ, ತುಂಬಾ ಚೆನ್ನಾಗಿದೆ ಅನ್ನೋದನ್ನ, ಅವಾಗ ಬೇರೆ ಬೇರೆ ಆಸ್ಪೆಕ್ಟ್ ನೋಡ್ತೀವಿ. ಅಂದ್ರೆ ಎಷ್ಟು ನೀರ್ ತಗೊಳುತ್ತೆ, ಎಷ್ಟು ವರ್ಷ ಹಳೇದು, ಸ್ಮೆಲ್ ಹೇಗಿದೆ, ಅನ್ನ ಆದ್ಮೇಲೆ ಸ್ಮೆಲ್ ಹೇಗೆ ಬರುತ್ತೆ, ಮತ್ತೆ ಎಷ್ಟು ಒದಗುತ್ತೆ. ಒಂದೊಂದಕ್ಕಿ ಒಂದೊಂದ್ ತರ ಒದಗುತ್ತೆ ತಾನೆ. ಕೆಲವರು 1 ಅಕ್ಕಿ ಇಕ್ಕಿದ್ರೆ 1 kg ಅಕ್ಕಿ ಅನ್ನ ಮಾಡಿದ್ರೆ 5-6 ಜನ ಊಟ ಮಾಡ್ಬೋದು. ಇನ್ ಕೆಲವರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಒದಗುತ್ತೆ. ಹಳೆ ಅಕ್ಕಿ ತಂತೀವಲ್ಲ, ಜಾಸ್ತಿ ಒದಗುತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ಅಂದಾಗ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ನೋಡಿದಾಗ ಅದರಲ್ಲಿ ನುಚ್ಚೆಷ್ಟಿದೆ, ಮತ್ತೆ ಪೂರ್ತಿ ಕಾಳುಗಳೇನಿದಾವ ಅದೇ ಇದೆಯಾ, ಅದ್ರಲ್ಲಿ ಏನಾದ್ರು ಪೌಡರ್ ಮಿಕ್ಸ್ ಆಗಿದ್ಯಾ, ಅದ್ರಲ್ಲಿ ಸ್ಟೀಮ್ ಎಲ್ಲ ತೆಗಿತಾರೆ ನೋಡಿ, ಅದ್ರೊಳಗಡೆ ಇರೋ ರಸನೆಲ್ಲ ತೆಗೆದು ಬೇರೆ ಕೊಟ್ಟಿರ್ತಾರಲ್ಲ, ಅದಿದೆಯಾ ಸ್ಟೀಮ್ಡಾ, ಇದೆಲ್ಲನೂ ನೋಡ್ಕೊಂಡು ನಾವು ಈ ಅಕ್ಕಿ ಚೆನ್ನಾಗಿದೆ ಅಂತೇಳಿ ಜಡ್ಜ್ ಮಾಡ್ತೀವಲ್ಲ, ದಟ್ ಈಸ್ ವ್ಯಾಲ್ಯೂ ಜಡ್ಜ್ಮೆಂಟ್ ಅಂಡ್ ಕ್ವಾಲಿಟೇಟಿವ್ ಜಡ್ಜ್ಮೆಂಟ್ ಅಂತ ಕರಿತೀವಿ. ಹಾಗಾಗಿ ಅದನ್ನ ನಾವು ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ವ್ಯಾಲ್ಯೂಯೇಷನ್ ಈಸ್ ಡಿಫ್ರೆಂಟ್, ಇವ್ಯಾಲ್ಯೂಯೇಷನ್ ಈಸ್ ಡಿಫ್ರೆಂಟ್. ಅರ್ಥ ಆಗ್ತಿದ್ಯಾ? ವ್ಯಾಲ್ಯೂಯೇಷನ್ನೇ ಬೇರೆ, ಇವ್ಯಾಲ್ಯೂಯೇಷನ್ನೇ ಬೇರೆ. ವ್ಯಾಲ್ಯೂಯೇಷನ್ ಅಂದ್ರೆ ಹೇಗೆ ಅಂದ್ರೆ ಅದು ಎಷ್ಟಿದೆ ಅನ್ನೋದನ್ನ ನಾವೇನು ನಥಿಂಗ್ ಬಟ್ ಮೆಷರ್ಮೆಂಟ್ ಏನ್ ಮಾಡ್ತೀವಿ ಅದನ್ನ ಅಷ್ಟೇ ವ್ಯಾಲ್ಯೂಯೇಷನ್. ಅದು ಕರೆಕ್ಷನ್ ಅಂತಲೂ ಕೂಡ ಕರಿತೀವಿ ವ್ಯಾಲ್ಯೂಯೇಷನ್ಗೆ. ಆದ್ರೆ ಇವ್ಯಾಲ್ಯೂಯೇಷನ್ ಈಸ್ ಡಿಫ್ರೆಂಟ್. ಇವ್ಯಾಲ್ಯೂಯೇಷನ್ ಅನ್ನ ಪದ ಬಳಸ್ತಾ ಇದೀವಿ ಅಂದ್ರೆ ನೀವು ಇದ್ರಲ್ಲಿ ಎಕ್ಸಾಮ್ ಅಲ್ಲಿ ಬರ್ದಿದ್ದೀರಾ. ನೀವು ಮೊನ್ನೆ ಎಕ್ಸಾಮ್ ಬರ್ದಿಲ್ಲ ಬಿಡಿ, ಫಸ್ಟ್ ಟೈಮ್ ಬರ್ದಾಗ ನಾವು ಮಾಡೋದ್ವಲ್ಲ ಯೂನಿವರ್ಸಿಟಿನಲ್ಲಿ ಹೋಗಿ, ದಟ್ ಈಸ್ ವ್ಯಾಲ್ಯೂಯೇಷನ್. ನಿಮ್ಮ ಪೇಪರ್ಸ್ನ ನಮ್ದು ಒಂದು ಆನ್ಸರ್ ಸ್ಕ್ರಿಪ್ಟ್ ಆನ್ಸರ್ ರೆಡಿ ಮಾಡ್ಕೊಂಡಿದ್ವಿ. ಆ ಆನ್ಸರ್ನ ಜೊತೆನಲ್ಲಿ ಸ್ಕೀಮ್ ಜೊತೆ ಟ್ಯಾಲಿ ಮಾಡ್ಕೊಂಡು ಎಷ್ಟು ಬಂದಿದೆ ಅಷ್ಟು ಮಾರ್ಕ್ಸ್ ಕೊಟ್ಟಿದ್ದೀವಿ. ದಟ್ ಈಸ್ ವ್ಯಾಲ್ಯೂಯೇಷನ್.
ಇವ್ಯಾಲ್ಯೂಯೇಷನ್ ಅಂದ್ರೆ ಇನ್ನೊಂದು ಯಾವುದೋ EPC ಪೇಪರ್ನು ಅಥವಾ ಇಂಟರ್ನಲ್ ಮಾರ್ಕ್ಸ್ ಅನ್ನ ಕೊಡ್ಬೇಕಾದ್ರೆ ನಿಮ್ಮ ಬೇರೆ ಬೇರೆ ಆಯಾಮಗಳನ್ನೆಲ್ಲ ನೋಡ್ಕೊಂಡು ಎಷ್ಟು ದಿವಸ ಕ್ಲಾಸಿಗೆ ಬಂದಿದ್ರು, ಅಸೈನ್ಮೆಂಟ್ ಎಷ್ಟು ಯಾವಾಗ ಕೊಟ್ಟರು, ಇದು ಯಾವಾಗ ಬರೆದ್ರು, ಒಬಿಡಿಯಂಟ್ ಆಗಿದ್ರ, ಹೇಳಿದ ಕೆಲಸ ಫಸ್ಟೇ ಮಾಡಿದ್ರ, ನೋಡಿ ಎಷ್ಟೊಂದು ಬರ್ತಾ ಇದೆ ಇವ್ಯಾಲ್ಯೂಯೇಷನ್ ಅಂದ್ರೆ. ಇನ್ಕ್ಲೂಡಿಂಗ್ ಕ್ವಾಂಟಿಟೇಟಿವ್ ಮಾರ್ಕ್ಸ್ ಎಷ್ಟು ತೆಗ್ದವ್ರೆ ಅನ್ನೋದ್ರ ಜೊತೆನಲ್ಲಿ ಆ ಮಾರ್ಕ್ಸ್ ತೆಗಿಯೋದಕ್ಕೆ ಕಾಪಿ ಹೊಡೆದು ಪಾಸ್ ಮಾಡಿದ್ನ, ಕಾಪಿ ಹೊಡೆದು ಬರ್ದಿದ್ದಾನ, ಬೇರೆಯವ್ರು ನೋಡ್ಕೊಂಡು ಬರೋದ್ನ, ಒಬ್ಬನೇ ಬರೋದ್ನ, ಇವೆಲ್ಲ ನೋಡ್ತೀವಿ. ಇಷ್ಟು ಆಸ್ಪೆಕ್ಟ್ ಅನ್ನು ಇಟ್ಕೊಂಡು ಮಾಡೋದು ಇವ್ಯಾಲ್ಯೂಯೇಷನ್. ಹಾಗಾಗಿ ವ್ಯಾಲ್ಯೂಯೇಷನ್ ಅಂಡ್ ಇವ್ಯಾಲ್ಯೂಯೇಷನ್ ಇಸ್ ಆಲ್ಸೋ ಡಿಫ್ರೆಂಟ್ ಅನ್ನೋದನ್ನ ಹೇಳ್ತೀವಲ್ಲಿ. ಸೊ ಹಾಗಾಗಿ ಲೆಟ್ ಅಸ್ ಶೇರ್ ಮೈ ಸ್ಕ್ರೀನ್. So evaluation, before going to discuss the terminology evaluation, so we need to know about the test. The term test is very narrowest among three terms. So test gu measurement to evaluation ಮೂರು terminologies ಅನ್ನು ತಗೊಂಡಾಗ test is very narrower, and test is a device or procedure for confronting a subject with the standard set of questions or tasks. ಒಂದಷ್ಟು ಪೂರ್ವ ನಿಗದಿಪಡಿಸಿದಂತ ಒಂದಷ್ಟು ಕ್ರಿಯೆಗಳು ಅಥವಾ ಒಂದಷ್ಟು ಪ್ರಶ್ನೆಗಳ ಗುಚ್ಛವನ್ನ ಇಟ್ಕೊಂಡು ಮಾಡ್ತಕ್ಕಂಥದ್ದೇ ಟೆಸ್ಟ್. ಈಗ 1 ಲೀಟರ್ ಅಂದಾಗ 1 ಲೀಟರ್ ಅಳಿಬೇಕು ಅಂದಾಗ ಎಷ್ಟು ಬರ್ಬೇಕು ಹೇಳಿ, ಮೇಲೆ ಟಾಪ್ ವರ್ಗೂ ಬರಬೇಕು, ಒಂದು ಟಾಪ್ ವರ್ಗೂ ಇದೆಯಾ ಅನ್ನೋದು ನೋಡ್ಕೊಂತೀವಿ. ಅದು ಸೆಟ್ ಆಫ್ ಟಾಸ್ಕ್, ತಗೊಬೇಕು, ಅಳಿಬೇಕು, ಹೇಳ್ಬೇಕು, ಇಷ್ಟೇ. So again, test is a device or procedure for confronting a subject with the standard set of questions. ಅಲ್ಲಿ ಒಂದು ಸೆಟ್ ಆಫ್ ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆಲ್ರೆಡಿ. ಸೊ ಅದನ್ನ ನಾವು ಟೆಸ್ಟ್ ಅಂತೇಳಿ ಕರಿತಕ್ಕಂಥದ್ದು. ಸೊ ದ ಸ್ಟೂಡೆಂಟ್ ಈಸ್ ಟು ರೆಸ್ಪಾಂಡ್ ಇಂಡಿಪೆಂಡೆಂಟ್ಲಿ ಅಂಡ್ ದ ರಿಸಲ್ಟ್ಸ್ ಆಫ್ ವಿಚ್ ಕ್ಯಾನ್ ಬಿ treated in such a way as to provide quantitative comparison of the performance of different students. What is the purpose of test ಅಂದಾಗ to compare the individuals or to compare the performance of different students in quantitative manner. Quantitative manner ಅಂದಾಗ ಇಷ್ಟಿಷ್ಟು ಅಂಕಗಳು ನೋಡಿ. ಈಗ ನಾವು ತೂಕ ಹೈಟ್ ನಲ್ಲಿ ಹೇಳ್ತೀವಿ ಅನ್ಕೊಳ್ಳಿ, ಒಬ್ಬ 5.5 ಅಡಿ ಇದ್ದಾನೆ, ಒಬ್ಬ 6 ಅಡಿ ಇದ್ದಾನೆ, ಒಬ್ಬ 4 ಅಡಿ ಇದ್ದಾನೆ, ಒಬ್ಬ 4 ಕಾಲು ಇದ್ದಾನೆ, ಒಬ್ಬ 4.5 ಇದ್ದಾನೆ. ಈ ತರದಲ್ಲಿ ಅದೆಲ್ಲ ಏನು 4.5, 5, 5 ಕಾಲು, 6, 6.5, 7 ಇದೆಲ್ಲ ಏನ್ ಹೇಳ್ತೀವಿ, ಇದು ಕ್ವಾಂಟಿಟೇಟಿವ್ ಕಂಪ್ಯಾರಿಸನ್. ಅದು ಬಿಟ್ರೆ ನಾವು ವ್ಯಾಲ್ಯೂಡ್ ಜಡ್ಜ್ಮೆಂಟ್ ಹೋಗೇ ಇಲ್ಲ. ಇದು ಜಸ್ಟ್ ಟೆಸ್ಟ್ ಮಾಡ್ತಾ ಇರೋದು ಅಷ್ಟೇನೆ. ಈಗ ಯಾವ್ದೋ ಒಂದು ವಿಡಿಯೋ ನೋಡಿದೆ, ಆರ್ಮಿನಲ್ಲಿ ಸೆಲೆಕ್ಷನ್ಗೋಸ್ಕರ ಒಳಗಡೆ ಗೇಟಿಂದ ಒಳಗಡೆ ಬಿಟ್ಕೊಳ್ತಾ ಇದ್ದಾರೆ, ಗೇಟ್ ಅಲ್ಲೇನೆ ಆಚೆ ಕಡೆ ಕಳಿಸ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಗೇಟ್ ಅಲ್ಲಿ ಒಂದು ಅಡ್ಡ ಪಟ್ಟಿ ರೆಡಿ ಮಾಡ್ಬಿಟ್ಟಿದ್ದಾರೆ. ಅವ್ರ ಮೆಷರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು, ಇಷ್ಟ ಇರ್ಬೇಕು, ಏನೋ 170 ಸೆಂಟಿಮೀಟರ್ ಏನೋ ಇರ್ಬೇಕು ಆರ್ಮಿಗೆ ಸೇರ್ಬೇಕು ಅಂತಂದ್ರೆ, ಅಲ್ವಾ? 165 ಏನೋ ಇರ್ಬೇಕು ಅನ್ಸುತ್ತೆ. 165 ಸೆಟ್ ಮಾಡಿದ್ದಾರೆ. 165 ಒಳಗಡೆ ಯಾವನ್ ಬರ್ತಾ ಇದ್ದಾನೆ, ಒಂದು ಅಡ್ಡ ಪಟ್ಟಿ ಇಟ್ಟಿದ್ದಾರೆ ಹಿಂಗೆ. ಆ ಪಟ್ಟಿ ಕೆಳಗಡೆ ಯಾರ ತಲೆ ಇದೆ ಅವ್ನು ಅಲ್ಲಿಂದ ಅಲ್ಲೇ ವಾಪಸ್ಸು. ಈ ಪಟ್ಟಿಗೆ ಯಾರು ಟಚ್ ಆಗ್ತಿದೆ ಅದ್ರ ಮೇಲಿದೆ ಅವನ್ ಮಾತ್ರ ಒಳಗಡೆ ಬಿಟ್ಕೊಂತಾರೆ. ಸೊ ದಿಸ್ ಈಸ್ ಎ ಕಂಪ್ಯಾರಿಸನ್. ಕಂಪೇರ್ ಮಾಡೋದಕ್ಕೋಸ್ಕರ ಅವರ ಹೈಟ್ ಅನ್ನ ಕಂಪೇರ್ ಮಾಡ್ಕೊಂಡು ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಕಾಲ್ಡ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಅದೇ ಡಿವೈಸ್ ಈಗ ಅಲ್ಲಿ ಮೀಟರ್ ಸ್ಕೇಲ್ ಇಟ್ಟಿದ್ರಲ್ಲ, ಅದೇ ಡಿವೈಸ್. ಹಾಗಾಗಿ ಟೆಸ್ಟ್ ಈಸ್ ಎ ಡಿವೈಸ್ ಆರ್ ಪ್ರೊಸೀಜರ್ ಫಾರ್ ಕನ್ಫ್ರಾಂಟಿಂಗ್ ಎ ಸಬ್ಜೆಕ್ಟ್ ವಿತ್ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕ್ವಶನ್ಸ್. ನೋಡಿ, ಅದೇ ಸ್ಟ್ಯಾಂಡರ್ಡ್ ಸೆಟ್. ಇಲ್ಲಿ 165 ಸೆಂಟಿಮೀಟರ್ ಇರಬೇಕು, ಅದ್ರೊಳಗಡೆ ಇರೋಂತ ಹೊರಗಡಿಕೆ 165, ಮೇಲಿರೋ 165 ಅಂಡ್ ಎಬೋ ಇರೋಂತ ಒಳಗಡಿಕೆ ಹೋಗ್ತಾನೆ ಸೆಲೆಕ್ಷನ್ಗೆ. ದಟ್ ಈಸ್ ಎ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಟಾಸ್ಕ್ ಆರ್ ಕ್ವಶನ್ಸ್. ಸೊ ದ ಸ್ಟೂಡೆಂಟ್ ಈಸ್ ಟು ರೆಸ್ಪಾಂಡ್ ಇಂಡಿಪೆಂಡೆಂಟ್ಲಿ. ಅವನೇ ಓನ್ ಆಗಿ ಸ್ವತಂತ್ರವಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ದ ರಿಸಲ್ಟ್ಸ್ ಆಫ್ ವಿಚ್ ಕ್ಯಾನ್ ಬಿ ಟ್ರೀಟೆಡ್ ಇನ್ ಸಚ್ ಎ ವೇ ಹ್ಯಾಸ್ ಟು ಪ್ರೊವೈಡ್ ಕ್ವಾಂಟಿಟೇಟಿವ್ ಕಂಪ್ಯಾರಿಸನ್. ಕ್ವಾಂಟಿಟೇಟಿವ್ ಕಂಪ್ಯಾರಿಸನ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಕ್ವಾಂಟಿಟೇಟಿವ್ ಕಂಪ್ಯಾರಿಸನ್. ಇಲ್ಲಿ ಕ್ವಾಂಟಿಟೇಟಿವ್ ಅಲ್ಲದೆ ಬೇರೆ ಯಾವುದು ಮಾಡೋದಿಲ್ಲ ಟೆಸ್ಟ್. 14 ತೆಗ್ದವನೇ, 15 ತೆಗ್ದವನೇ, 25 ಮಾರ್ಕ್ಸ್ಗೆ ಇಷ್ಟೇ ನೋಡ್ತೀವಿ. 80 ಮಾರ್ಕ್ಸ್ ಥಿಯರಿಗೆ ಒಬ್ರು 70, ಒಂದು 50, 40 ಇಷ್ಟೆಷ್ಟು ಬಿಟ್ರೆ, ಈಗ ಯಾರೋ ಒಬ್ರು 72 ತೆಗ್ದಿದ್ದಾರೆ ಅನ್ಕೊಳ್ಳಿ, ಇನ್ನೊಬ್ಬ ಯಾರೋ 70 ತೆಗ್ದಿದ್ದಾನೆ ಅಂದ್ರೆ ಇವ್ನು 70 ತೆಗ್ದವ್ರು, ಅವ್ನು 72 ತೆಗ್ದಾನೆ. ಇದೇ ಕಂಪ್ಯಾರಿಸನ್. ಇಷ್ಟು ಬಿಟ್ರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಆ ಮಗು 70 ತೆಗ್ದಿದ್ರು ಹೇಗೆ ಅದು 70 ತೆಗ್ದಿದೆ, ಎಷ್ಟು ಕ್ವಾಲಿಟಿ ಆನ್ಸರ್ಸ್ ಬರ್ದಿತ್ತು ಅನ್ನೋ ನೋಡೋದೇ ಇಲ್ಲ ಇಲ್ಲಿ. ಓನ್ಲಿ ಕ್ವಾಂಟಿಟೇಟಿವ್ ಕಂಪ್ಯಾರಿಸನ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ಡಿಫ್ರೆಂಟ್ ಸ್ಟೂಡೆಂಟ್ಸ್, ದಟ್ ಈಸ್ ಕಾಲ್ಡ್ ಟೆಸ್ಟ್ ಅಂತೇಳಿ. ಬಟ್ ಮೆಷರ್ಮೆಂಟ್ ಈಸ್ ಡಿಫ್ರೆಂಟ್. Measurement is different than a test.
ಸೊ ಮೆಷರ್ಮೆಂಟ್ ಆಸ್ ಎ ರಿಸಲ್ಟ್ ಆಫ್ ಟೆಸ್ಟ್ ಎ ಮೆಷರ್ ಈಸ್ ಒಬ್ಟೈನ್ಡ್. ಒಂದು ಟೆಸ್ಟ್ ಮಾಡಿದ್ವಿ, ಟೆಸ್ಟ್ ಮಾಡಿದ್ಮೇಲೆ ಒಂದು ಮಾಪನ ಸಿಕ್ತು, ಎಷ್ಟೋ ಒಂದು ಮಾಪನ ಸಿಕ್ತು. ಆಸ್ ಎ ರಿಸಲ್ಟ್ ಆಫ್ ಟೆಸ್ಟ್ ಎ ಮೆಷರ್ ಈಸ್ ಒಬ್ಟೈನ್ಡ್ ಅಂತ ಕರೀತೀವಿ. ಟೆಸ್ಟ್ ಮಾಡಿದ್ಮೇಲೆ ಒಂದು ಮೆಷರ್ಮೆಂಟ್ ಸಿಕ್ತು, ಒಂದು ಮಾಪನ ಅನ್ನೋದು ಸಿಕ್ತು. ಎನಿ ಡಿವೈಸ್ ದಟ್ ಅಲೌ us to obtain information in quantitative form is a measurement. ಎನಿ ಡಿವೈಸ್, ಅದು ಟೆಸ್ಟ್ ಆದ್ರೂ ಕೊಡ್ಬೋದು, ಅಥವಾ ಒಂದು ಅಬ್ಸರ್ವೇಷನ್ ಕೊಡ್ಬೋದು, ಒಂದು ಇಂಟರ್ವ್ಯೂ ಕೊಡ್ಬೋದು, ಅಥವಾ ಒಂದು ಶೆಡ್ಯೂಲ್ಸ್ ಯಾವ್ದೋ ಸ್ಕೆಡ್ಯೂಲ್ಸ್ ಮಾಡಿದ್ವಿ ಆ ಸ್ಕೆಡ್ಯೂಲ್ಸ್ ಮೇಲೆ ಬಂದಿರ್ಬೋದು. ವಾಟ್ ಎವರ್ ದ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ obtained from the device is called measurement. ಆ ಒಂದು ಸಾಧನ ಏನು ಅಳೆದು ಕೊಡುತ್ತಲ್ಲ ಅದನ್ನೇ ನಾವು ಮಾಪನ ಅಂತೇಳಿ ಕರಿತೇವೆ ಅಷ್ಟೇನೆ, ಅದನ್ನೇ ಮೆಷರ್ಮೆಂಟ್ ಅಂತ ಕರಿತೀವಿ. ಒಂದು ಟೇಪ್ ಅಳಿತಾ, ಆ ಟೇಪ್ ಡಿವೈಸ್ ಆಗುತ್ತೆ, ಆ ಟೇಪ್ನಿಂದ ಬಂದಂತ ಇದೇನು ರಿಸಲ್ಟ್ ಏನ್ ಬಂತು ಅದು ಮೆಷರ್ಮೆಂಟ್ ಆಗುತ್ತೆ. ಲೀಟರ್ ಅಳಿದ್ರೆ ಲೀಟರ್ ಡಿವೈಸ್ ಆಗುತ್ತೆ, ಅದು ಇಲ್ಲಿ ಅಲ್ಲಿ ಬಂದಂಥದ್ದು ಮೆಷರ್ಮೆಂಟ್ ಆಗುತ್ತೆ. ಸೊ ಈ ತರ KG ಈ ತರದಲ್ಲಿ height weight ಈ ತರದಲ್ಲಿ ಹೇಳೋ ಅಂತದನ್ನ ತಗೊಂಡಾಗ ಅದೆಲ್ಲನೂ ಮೆಷರ್ಮೆಂಟ್ ಅಂತೇಳಿ ಕರ್ಸ್ಕೊಳ್ಳುತ್ತೆ. ಸೊ ಹಾಗಾಗಿ it is also a narrow concept compared to evaluation, restricted to quantitative aspect only. Restricted to quantitative aspect. Quantitative aspect ಬಿಟ್ಟು ಬೇರೆ ಏನು ಇಲ್ಲಿ ಇರೋದೇ ಇಲ್ಲ. ಟೆಸ್ಟ್ ಇದಕ್ಕಿಂತ ನ್ಯಾರೋ, ಅದಕ್ಕಿಂತ ಪರವಾಗಿಲ್ಲ ಅಂತಂದ್ರೆ ಮೆಷರ್ಮೆಂಟ್ ಅಂತ ಕರೀತಾರೆ. ಬಟ್ ಇವ್ಯಾಲ್ಯೂಯೇಷನ್ಗಿಂತ ಇದು ನ್ಯಾರೋರ್ ಕಾನ್ಸೆಪ್ಟು, ರೆಸ್ಟ್ರಿಕ್ಟೆಡ್ ಟು ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಅನ್ನೋದನ್ನ ಹೇಳ್ತೀವಿ. ಬರೀ ಗುಣಾತ್ಮಕತೆ ಅಲ್ಲದಲೆ ಪರಿಮಾಣಾತ್ಮಕವಾಗಿ ಅಷ್ಟೇ ಹೇಳುತ್ತಿದ್ದು. ಎಷ್ಟಿದೆ ಈಗ ನಾನು ಆಗ್ಲೇ ಹೇಳಿದೆ ನೋಡಿ, ಅಕ್ಕಿ ಅಂತ ತಗೊಂಡಿದೀವಿ ಅಂದ್ರೆ ಅಕ್ಕಿ ಎಷ್ಟು kg ಅಂತ ಅಷ್ಟೇ ಹೇಳುತ್ತದು. ಅದ್ರ ಮೇಲೆ ಒಂದೊಂದು 100 ಗ್ರಾಮ್ ಹಾಕಿದ್ರೆ ಇನ್ನೊಂದು 100 ಗ್ರಾಮ್ ಆಗುತ್ತೆ. 100 ಗ್ರಾಮ್ ಲೆಸ್ ಇದ್ರೆ 100 ಗ್ರಾಮ್ ಕಡಿಮೆ ಇದೆ, 900 ಗ್ರಾಮ್ ಅಂತೆ, 1000 ಗ್ರಾಮ್ ಅಂತೆ, 1100 ಗ್ರಾಮ್ ಅಂತ ಇಷ್ಟೇ ಬಿಟ್ರೆ ಅದನ್ನ ಬೇರೆ ಏನು ಹೇಳೋದಿಲ್ಲ. ನೀವು ಯಾವುದೇ ಅಕ್ಕಿ ತಗೊಳ್ಳಿ, ಅದು ತುಂಬಾ ಹಳೇದಪ್ಪ, ತುಂಬಾ ಚೆನ್ನಾಗಿದೆ, 1 kg ಅಕ್ಕಿ ಹಾಕಿದ್ರೆ 20 ಜನ ತಿನ್ಬೋದು ಅಂದ್ರು ಅದನ್ನು ಮೆಜರ್ ಮಾಡಿದಾಗ 1 kgನೇ ತೋರ್ಸೋದು. ನಾನು 1 kg ಹಾಕಿದ್ರೆ 20 ಜನ ತಿಂತೀನಿ, ನಾನು 2 kg ಅಂತ ಅಳಿರಿ ಅಂತಂದ್ರೆ ಅಳೆಯಲ್ಲ. ಅದು ಮೆಷರ್ ಮಾಡೋದು 1 kgನೇ. ಸೊ ದಟ್ ಈಸ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್. ನೀವೇನಾದ್ರೂ ಮಾಡಿ ಅದು ಅಷ್ಟೇ. ಅದು ನಾನು ಕೋಲಾರದ ಚಿನ್ನದಲ್ಲಿ ಸಿಕ್ಕಿರೋ ಚಿನ್ನ ಅಂದ್ರೂ ಅಷ್ಟೇ, ಇಲ್ಲೆಲ್ಲ ತುರುವೇಕೆರೆ ಸಿಗೋ ಚಿನ್ನ ಅಂದ್ರೂ ಅಷ್ಟೇ. 100 ಗ್ರಾಮ್ ಅಂದ್ರೆ 100 ಗ್ರಾಮ್ ಎಲ್ಲಾನು. ನಾನು ಕೋಲಾರದ್ದು ತುಂಬಾ ಫೇಮಸ್ಸು, ಅಥವಾ ಉತ್ತರ ಕೊರಿಯಾದು ತುಂಬಾ ಫೇಮಸ್ಸು, ಪ್ಯೂರ್ ಗೋಲ್ಡ್. ನನ್ನ 100 ಗ್ರಾಮ್ ಇರೋದನ್ನ 200 ಅಂತ ಕನ್ಸಿಡರ್ ಮಾಡಿದ್ರೆ ನೋ, ಇಟ್ಸ್ ನಾಟ್ ಪಾಸಿಬಲ್, ಬಿಕಾಸ್ ಇಟ್ಸ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್. ಕ್ವಾಂಟಿಟೇಟಿವ್ ಅಷ್ಟೇ ಅದು. ಹಾಗಾಗಿ ನ್ಯಾರೋ ಕಾನ್ಸೆಪ್ಟ್, ರೆಸ್ಟ್ರಿಕ್ಟೆಡ್ ಟು ಕ್ವಾಂಟಿಟೇಟಿವ್ ಆಸ್ಪೆಕ್ಟ್. 5 ಜನದ ಒಂದು ಗ್ರೂಪ್ ಇದೆ ಅಂದ್ರೆ 5 ಜನ ಅಷ್ಟೇ ಗ್ರೂಪ್ ಅವರು. ಸರ್ ಎಲ್ಲ ಬೌನ್ಸರ್ಸ್ ಇದ್ದಂಗಿದ್ದಾರೆ, ತುಂಬಾ ಸ್ಟ್ರಾಂಗ್ ಅಂದ್ರೆ ಆ ಸ್ಟ್ರಾಂಗ್ ಬೇರೆ ಇದೆ. ಆಮೇಲೆ 5 ಜನ ಇರೋದು. ಅದೇ ಚಿಕ್ಕ ಮಕ್ಕಳು 5 ಜನದೊಂದು ಗ್ರೂಪ್ ನಿಂತಿದ್ರೆ, ಈ ಕಡೆ ಬೌನ್ಸರ್ಸ್ 5 ಜನದೊಂದು ಗ್ರೂಪ್ ನಿಂತಿದ್ದಾರೆ ಅಂದ್ರೆ ಇವರು 5 ಜನ ಇವರು 5 ಜನ ಇಷ್ಟೇ ಹೇಳೋದು. ಅದು ಕ್ವಾಂಟಿಟೇಟಿವ್. ಕ್ವಾಲಿಟಿ ತಗೊಂಡಾಗ ಈ ಬೌನ್ಸರ್ಸ್ ಎಷ್ಟು ಕ್ವಾಲಿಟಿ ಇದ್ದಾರೆ, ಚಿಕ್ಕ ಮಕ್ಳು ಎಷ್ಟು ಕ್ವಾಲಿಟಿ ಇದ್ದಾರೆ ಅನ್ನೋದನ್ನ ಆಮೇಲೆ ನೋಡ್ತೀವಿ. ಹಾಗಾಗಿ ಗ್ರೂಪ್ ಅಂತ ತಗೊಂಡಾಗ ಅದು ನಂಬರ್ಸ್ ಅದು ಅಷ್ಟೇ ಹೇಳುತ್ತೆ, ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಅಲ್ಲಿ ಅಷ್ಟೇ ಹೇಳುತ್ತೆ. ಸೊ ನೆಕ್ಸ್ಟ್, ಮೆಷರ್ಮೆಂಟ್ ಈಸ್ ಅನ್ ಆಕ್ಟ್ ಆರ್ ಪ್ರೋಸೆಸ್ ದಟ್ ಇನ್ವಾಲ್ವ್ಸ್ ದ ಅಸೈನ್ಮೆಂಟ್ ಆಫ್ ನ್ಯೂಮರಿಕಲ್ ಇಂಡೆಕ್ಸ್ ಟು ವಾಟ್ ಎವರ್ ಈಸ್ ಬೀಯಿಂಗ್ ಅಸೆಸ್ಡ್. ಯಾವುದನ್ನ ಅಳಿಯೋದಕ್ಕೋಸ್ಕರ ಅದನ್ನ ಉಪಯೋಗಿಸಿದ್ವೋ ಅದಕ್ಕೆ ಒಂದು ನ್ಯೂಮರಿಕಲ್ ಇಂಡೆಕ್ಸ್ ಅನ್ನ ಕೊಡೋದು ಅಷ್ಟೇ ಅದ್ರ ಕೆಲಸ. ನ್ಯೂಮರಿಕಲ್ ಇಂಡೆಕ್ಸ್ ಅಷ್ಟೇ ಕೊಡುತ್ತೆ. ಮೆಷರ್ಮೆಂಟ್ ಈಸ್ ಅನ್ ಆಕ್ಟ್ or process that involves the assignment of numerical index. Numerical index ಅಂದ್ರೆ in terms of numbers. In terms of numbers ಅಷ್ಟೇ ಹೇಳೋದು ಅದು ಕೆಲಸ. ಸೊ in terms of numbers ಅದನ್ನ ಹೇಳುತ್ತೆ ವಾಟ್ ಎವರ್ ಈಸ್ ಬೀಯಿಂಗ್ ಅಸೆಸ್ಡ್. ಯಾವುದನ್ನ ಮೌಲ್ಯಮಾಪನ ಮಾಡುವಂತ ಕೊಟ್ಟಿದೀವೋ, ಈಗಾಗಲೇ ನಾನು ಹೇಳಿದೆ ನೋಡಿ, ಹಾಲು ಅಳಿತಿದೀವಿ ಅಂತ. ಅವನು ಹಾಲು ಎಳೆದವನು ಅಳೆಯಪ್ಪ ಅಂತ ಕೊಟ್ಟಾಗ ಅವ್ನು ಅಳೆಯಬೇಕು ಅಷ್ಟೇ. ಸರ್ ಇದು ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಯಾಕೆ ಹೇಳೋ, ಅವ್ನ ಕೆಲಸ ಅಳೆಯೋದಷ್ಟೇ. ಲೀಟರ್ ಕೆಲಸ ಏನು, ಅಳೆಯೋದಷ್ಟೇ. ಲೀಟರ್ ಇಲ್ಲ ಇದು ಚೆನ್ನಾಗಿಲ್ಲ ನಾನು ಅಳೆಯಲ್ಲ ಅಂತ ಹೇಳಂಗಿಲ್ಲ. ಯಾಕೆಂದ್ರೆ ಅದ್ರ ಕೆಲಸ ಅಳೆಯೋದಷ್ಟೇ. ಅದು ಚೆನ್ನಾಗಿರೋದು ಅಳಿಬೇಕು, ಒಡೆದೋಗಿರೋದು ಅಳಿಬೇಕು, ಇನ್ನೊಂದೇನೋ ಅದಕ್ಕೆ ಇದ್ ಮಾಡ್ಕೊಂಬಂದಿದ್ದಾನೆ, ಮಿಕ್ಸ್ ಮಾಡ್ಕೊಂಬಂದಿದ್ದಾನೆ, ಯೂರಿಯಾ ಅದು ಇದು ಅಂದ್ರೆ ಅದನ್ನು ಅಳಿತೈತೆ. ಅದು ಅಳದ್ ಬಿಸಾಕತ್ತೆ. ಅಷ್ಟು ಬಿಟ್ರೆ ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳೋದಿಲ್ಲ. ಸೊ ಹಾಗಾಗಿ ಮೆಷರ್ಮೆಂಟ್ ಈಸ್ ಆಕ್ಟ್ ಆಫ್ ಪ್ರೋಸೆಸ್ ದಟ್ ಇನ್ವಾಲ್ವ್ಸ್ ದ ಅಸೈನ್ಮೆಂಟ್ ಆಫ್ ನ್ಯೂಮರಿಕಲ್ ಇಂಡೆಕ್ಸ್ ಟು ವಾಟ್ ಎವರ್ ಈಸ್ ಬೀಯಿಂಗ್ ಅಸೆಸ್ಡ್. ಯಾವುದನ್ನ ಅಳೆಯೋದಕ್ಕೋಸ್ಕರ ಅದಕ್ಕೆ ಕೊಡ್ತೀವೋ ಆ ಅಳೆಯೋದನ್ನ ಬರೀ ನ್ಯೂಮರಿಕಲ್ ಇಂಡೆಕ್ಸ್ ರೂಪದಲ್ಲಿ ಕೊಡ್ತಕ್ಕಂಥದ್ದು ಅಷ್ಟೇ ಅದ್ರ ಕೆಲಸ. ಸೊ ಮೆಜರ್ಮೆಂಟ್ ಈಸ್ ದ ಪ್ರೊಸೆಸ್ ಆಫ್ ಅಸರ್ಟೈನ್ಸ್ ದ ಎಕ್ಸ್ಟೆಂಟ್ ಆರ್ ಕ್ವಾಂಟಿಟಿ ಆಫ್ ಸಮಥಿಂಗ್. ಯಾವುದನ್ನ ಕೊಟ್ಟಿರ್ತೇವೆ ಅದರ ಎಷ್ಟಿದೆ ಅನ್ನೋದನ್ನ ಅಷ್ಟೇ ಹೇಳುತ್ತೆ. ಅಸರ್ಟೈನ್ಸ್ ದ ಎಕ್ಸ್ಟೆಂಟ್ ಆರ್ ಕ್ವಾಂಟಿಟಿ ಆಫ್ ಸಮಥಿಂಗ್.
ಕ್ವಾಂಟಿಟಿ ಅದೆಷ್ಟಿದೆ ಅನ್ನೋದನ್ನ ಅಷ್ಟೇ ಹೇಳುತ್ತೆ, ಅದು ಬಿಟ್ಟರೆ ಬೇರೆ ಏನು ಹೇಳೋದಿಲ್ಲ. ವಿ ಮೆಜರ್ ದ ಹೈಟ್, weight, intelligence and abilities of child in various fields. ನಾರ್ಮಲಿ ನಾವು ಇದನ್ನ ಇವ್ಯಾಲ್ಯೂಯೇಷನ್ ಅಂತ ಕರಿಬಾರ್ದು. ಇದನ್ನ ನೋಡಿ, ಹೈಟ್ ಅನ್ನ ಅಳಿತಾ ಇದೀವಿ ಅಂತ ಹೇಳ್ತೀವಿ ಹೊರತು ಹೈಟ್ ಅನ್ನ ಮೌಲ್ಯಮಾಪನ ಮಾಡ್ತಿದೀವಿ ಅಂತ ಎಲ್ಲೂ ಹೇಳೋದಿಲ್ಲ. ವೆಯ್ಟ್ ಅನ್ನ ಅಳೆಯುತ್ತೀವಿ ಅಂತ ಹೇಳ್ತೀವಿ ಹೊರತು ಮೌಲ್ಯಮಾಪನ ಮಾಡ್ತೀವಿ ಅಂತ ಎಲ್ಲೂ ಹೇಳೋದಿಲ್ಲ. ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ ಹೇಳೋದಿಲ್ಲ. ನೀನು ಹೈಟ್ ಇವ್ಯಾಲ್ಯೂಯೇಷನ್ ಮಾಡ್ತೀನಿ ಬಾ ಅಂತ ಹೇಳೋದಿಲ್ಲ. ಹೈಟ್ ಅನ್ನ ಅಳಿತೀವಿ. ಹೇಗೆ ಅಳಿತೀರಿ? ಡಿವೈಸ್ ಯೂಸ್ ಮಾಡಿ ಅಳಿತೀರಿ. ಡಿವೈಸ್ ಅಂದ್ರೆ ಯಾವುದು? ಟೆಸ್ಟ್. ಯಾವುದೋ ಟೆಸ್ಟ್, ಯಾವುದೋ ಒಂದು ಟೆಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ಅಳಿತೀರಿ. ಒಬ್ಬರಿಗೆ ಮೀಟರ್ ಅಳಿತೀವಿ, ಇನ್ನು ಕೆಲವ್ರಿಗೆ ಅವ್ರಿಗೆ ಸಿಗೋದಿಲ್ಲ. ಅವಾಗ ಏನ್ ಮಾಡ್ತೀವಿ? ಮೀಟರ್ ಸಿಕ್ದಂಗೆ ಬೇರೆ ಇನ್ನೊಂದೇನೋ ಡಿವೈಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಗೋಡೆನಲ್ಲೆಲ್ಲ ನಮ್ಗೆ ಅಳಿತಾ ಇದ್ರು ನೋಡಿ, ನಿಮ್ ಉದ್ದಕ್ಕೆ ಟೇಪ್ ಇಲ್ಲ ಕಣಪ್ಪ ಅಂತ ಹೇಳಿ ಏನ್ ಮಾಡೋರು, ಗೋಡೆಗೆ ಒಂದು ಮಾರ್ಕ್ ಮಾಡ್ಬಿಡೋರು, ಕೆಳಗಡೆಯಿಂದ ಟೇಪ್ ಇಟ್ಟು ಮಾರ್ಕ್ ಮಾಡಿ 174, 175 ಹಿಂಗೆ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡೋರು. ಅದ್ರ ಮುಂದೆ ನಿಲ್ಲಿಸ್ಬಿಟ್ಟು ಸ್ಕೇಲ್ ಇಡೋರು ಹಿಂಗೆ ಅಲ್ವಾ, ಒಂದು ಸ್ಕೇಲಿಂಗ್ ಅಡ್ಡ ಇಟ್ಬಿಟ್ಟು ಅದ್ರ ಮೇಲೆ ಮೆಜರ್ ಮಾಡಿ ಹೇಳೋರು. ಸೊ ಹೀಗೆ ಯಾವ್ದಾದ್ರು ಡಿವೈಸ್ ಯೂಸ್ ಮಾಡಿ, ಆ ಡಿವೈಸ್ ಯೂಸ್ ಮಾಡ್ತಾ ಇರತಕ್ಕಂಥದ್ದು ಒಂದು ಕ್ವಾಂಟಿಟಿಯನ್ನ ಕೊಡೋದಕ್ಕೋಸ್ಕರ. ಯಾವುದನ್ನ ಕೊಡ್ತೀರಿ ಆ ಕೊಟ್ಟಂತ ವಸ್ತುವಿನ ಕ್ವಾಂಟಿಟಿಯನ್ನಷ್ಟೇ ಸೂಚಿಸುತ್ತದು. ಸೊ ಆ ಕೆಲಸವನ್ನ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಎಲ್ಲ ವಿಡಿಯೋ ಆಫ್ ಮಾಡ್ಕೊಂಡಿದ್ದೀರಿ, ಆನ್ ಮಾಡ್ಕೊಳ್ಳಿ. ಸೊ ವಿ ಮೆಜರ್ ದ ಹೈಟ್, weight, intelligence and abilities of child in various field. ಇದನ್ನೆಲ್ಲ ನಾವು ಮೆಜರ್ ಮಾಡ್ತೀವಿ. ಇಂಟೆಲಿಜೆನ್ಸ್ ಹೇಗೆ ಮೆಜರ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಡಿವೈಸ್ ಇದೆ, ಟೂಲ್ಸ್ ಇದಾವೆ. ಇಂಟೆಲಿಜೆನ್ಸ್ ಅನ್ನ ಅಳೆಯೋದಕ್ಕೆ ಟೂಲ್ಸ್ ಇದಾವೆ, ರೋಹಿಣಿ, ಸುಜಾತ. ಸೊ ಹಾಗಾಗಿ ವಿ ಯೂಸ್ ಟು ಮೆಜರ್ ದ ಇಂಟೆಲಿಜೆನ್ಸ್ ಅಂಡ್ ವಿ ಯೂಸ್ ಟು ಮೆಜರ್ ದ ಎಬಿಲಿಟೀಸ್ ಆಫ್ ಚೈಲ್ಡ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಅದನ್ನ ನಾವು ಮೆಜರ್ ಅಂತ ಅಷ್ಟೇ ಕರಿತೀವಿ. ಸೊ ಹಾಗಾಗಿ ಮೆಜರ್ಮೆಂಟ್ ಈಸ್ ನಥಿಂಗ್ ಬಟ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್, ಓನ್ಲಿ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್. There is no qualitative or there is no some other else, something else. So ಹಾಗಾಗಿ it is only quantitative aspect. So normally we used to measure the things in 3 ways or in 3 types. The first one is direct measurement. So direct measurement ಅಥವಾ ಪ್ರತ್ಯಕ್ಷ ಮಾಪನ ಅಂತ ಕರಿತೀವಿ. ಹೇಗೆ ಮಾಡ್ತೀವಿ ಅಂದ್ರೆ height and weight can be measured directly by using a particular device. ಒಂದು ಡಿವೈಸ್ ಅನ್ನು ಯೂಸ್ ಮಾಡಿಕೊಂಡು ನೇರವಾಗಿ ಅಳೆದ್ಬಿಡ್ಬೋದು. ಹೈಟ್ ಅಂಡ್ ವೆಯ್ಟ್ ಕ್ಯಾನ್ ಬಿ ಮೆಜರ್ಡ್ ಡೈರೆಕ್ಟ್ಲಿ. ನಾವು ಡೈರೆಕ್ಟ್ ಆಗಿ ಮೆಜರ್ ಮಾಡ್ತಾ ಇದೀವಿ ಅಂತಂದ್ರೆ ದಟ್ ಈಸ್ ಡೈರೆಕ್ಟ್ ಮೆಜರ್ಮೆಂಟ್ ಬೈ ಯೂಸಿಂಗ್ ಡಿಫ್ರೆಂಟ್ ಟೂಲ್ಸ್, ಬೈ ಯೂಸಿಂಗ್ ಡಿಫ್ರೆಂಟ್ ಡಿವೈಸಸ್ ಅನ್ನು ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಇಂಡೈರೆಕ್ಟ್ ಮೆಜರ್ಮೆಂಟ್. ನಾರ್ಮಲಿ ಬಾಡಿ ಟೆಂಪರೇಚರ್ ಕ್ಯಾನ್ ಬಿ ಮೆಜರ್ಡ್ ಬೈ ಯೂಸಿಂಗ್ ಥರ್ಮೋಮೀಟರ್. ನೋಡಿ, ಇದು ಇಂಡೈರೆಕ್ಟ್ ಮೆಜರ್ಮೆಂಟ್. ಬಾಡಿ ಟೆಂಪರೇಚರ್ ಅನ್ನ ನೇರವಾಗಿ ಅಳೆಯೋದಕ್ಕಾಗೋದಿಲ್ಲ, ಯಾವುದೋ ಒಂದು ಡಿವೈಸ್ ಅನ್ನು ಯೂಸ್ ಮಾಡಿಕೊಂಡು ಅಳಿತಕ್ಕಂಥದ್ದು ಇದೆಯಲ್ಲ, ಅಥವಾ ಒಂದು ಅಟ್ಮಾಸ್ಫಿಯರ್ ಟೆಂಪರೇಚರ್ ಅನ್ನು ಅಳಿಬೇಕಾದ್ರೆ ಅದಕ್ಕೊಂದು ಥರ್ಮೋಮೀಟರ್ ಅಥವಾ ಇನ್ನೊಂದು ಏನೋ ಉಷ್ಣಾಂಶವನ್ನ ಇದು ಮಾಡ್ತಕ್ಕಂಥ ಒಂದು ಇಟ್ಕೊಂಡು ಮಾಡೋ ಅಂಥದ್ದು. ಸೊ ಹಾಗಾಗಿ ಅದನ್ನ ನಾವು ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ. ಒಂದು ಸೆಕೆಂಡ್, ಯಾರೋ ಕಾಲ್ ಮಾಡ್ತಾ ಇದ್ದಾರೆ. So body temperature or the temperature of an atmosphere can be measured by using a thermometer. So that is indirect measurement. ಇಲ್ಲಿ ಡೈರೆಕ್ಟ್ ಆಗಿ ಹೇಳೋಕ್ಕಾಗಲ್ಲ, ನೋಡ್ತಿದ್ದಾಗೆ ಹೇಳೋಕ್ಕಾಗೋದಿಲ್ಲ, ಇಂಡೈರೆಕ್ಟ್ ಮೆಷರ್ಮೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಬಂದು ರಿಲೇಟಿವ್ ಮೆಷರ್ಮೆಂಟ್. ಥರ್ಡ್ ಒನ್ ಈಸ್ ರಿಲೇಟಿವ್ ಮೆಷರ್ಮೆಂಟ್. ಸೊ ರಿಲೇಟಿವ್ ಮೆಷರ್ಮೆಂಟ್ ಅಂದಾಗ ಅಲ್ಲಿ ಡೈರೆಕ್ಟ್ ಆಗಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋ ಆಗೋದಿಲ್ಲ, ಇಂಡೈರೆಕ್ಟು ಆಗೋದಿಲ್ಲ. ಬೈ ಯೂಸಿಂಗ್ ಕಂಪ್ಯಾರಿಸನ್, by using relative comparison with other areas, that is relative ಸಂಬಂಧಿತ ಮಾಪನ ಅಂತ ಕರಿತೀವಿ. ಇಂಟೆಲಿಜೆನ್ಸ್ ಕ್ಯಾನ್ ಬಿ ಮೆಜರ್ಡ್ ರಿಲೇಟಿವ್ಲಿ ಬೈ ಕಂಪ್ಯಾರಿಸನ್. ಅವನನ್ನ ಕೆಲಸ ಮಾಡೋದು ಮತ್ತೆ ಒಂದು ಸಾಧನ, ಇವೆರಡನ್ನು ಇಟ್ಕೊಂಡು ಕಂಪೇರ್ ಮಾಡಿ ಅವನ ಇಂಟೆಲಿಜೆನ್ಸ್ ಅನ್ನ, ಬುದ್ಧಿಶಕ್ತಿಯನ್ನ ಮಾಪನ ಮಾಡ್ತೀವಿ. ಸೊ ದಟ್ ಈಸ್ ರಿಲೇಟಿವ್ ಮೆಜರ್ಮೆಂಟ್ ಅಂತ. ಸೊ ದೀಸ್ ಆರ್ ದ 3 types of measurements. Normally we used 36 ಆಯ್ತಾ? Yes, I think 4 minutes left. So this is the third type of measurement. ಮೆಜರ್ಮೆಂಟ್ ನಲ್ಲಿ 3 ವಿಧಗಳನ್ನ ಕಾಣ್ತೀವಿ. one clear ಆಗಿ ಇಟ್ಕೊಳ್ಳಿ, ಮೆಜರ್ಮೆಂಟ್ is nothing but quantitative. So next move on to evaluation. But evaluation is different from
ಟೆಸ್ಟ್ ಅಂಡ್ ಮೆಷರ್ಮೆಂಟ್. ಇವ್ಯಾಲ್ಯೂಯೇಷನ್ ಅನ್ನೋ ಪದನೇ ಆಗಿದೆ. ಇವ್ಯಾಲ್ಯೂಯೇಷನ್ ಅಂದ್ರೆ ಇಟ್ಸ್ ನಾಟ್ ಲೈಕ್ ದ ಟೆಸ್ಟ್ ಆರ್ ಮೆಷರ್ಮೆಂಟ್. Evaluation is different. So evaluation is an act or a process that allow one to make a judgment about desirability or value of a measure. ಏನು ಅಳದಿದಾನಲ್ಲ, 1 kg ಅಂತ ಅಳದಿದಾನಲ್ಲ ಮೆಷರ್ಮೆಂಟ್ ಬಂದಿದೆಯಲ್ಲ, ಟೆಸ್ಟ್ ಅನ್ನ ಯೂಸ್ ಮಾಡಿ ಮೆಷರ್ಮೆಂಟ್ ಬರುತ್ತೆ. ಆ ಮೆಷರ್ಮೆಂಟ್ ಬಂದಂತ ಮೆಷರ್ ಇದೆಯಲ್ಲ, ಆ ಮೆಷರ್ನ ಜಡ್ಜ್ ಮಾಡುವಂಥದ್ದು. 1 kg ಅಕ್ಕಿ ಅಳ್ಕೊಂಡ್ ಬಂದಿದ್ದಾನೆ ಅಂದ್ರೆ ಈ 1 kg ಅಕ್ಕಿ ಎಷ್ಟು ಗುಣಮಟ್ಟವನ್ನ ಹೊಂದಿದೆ ಅನ್ನೋದು. ಹಾಗಾಗಿ ನಾವಿಲ್ಲಿ ಜಡ್ಜ್ಮೆಂಟ್ ಅಂತ ಕರಿತೀವಿ, ಕ್ವಾಲಿಟೇಟಿವ್ ಅಂತ ಕರಿತೀವಿ. ಕ್ವಾಲಿಟೇಟಿವ್ ಅಂತಂದಾಗ ಅಲ್ಲಿ ನಾವು ಕರಿತಕ್ಕಂಥದ್ದೇನೆ ಅದು ಗುಣಾತ್ಮಕತೆ ಅಂತ ಕರಿತೀವಿ, ನಾಟ್ ಓನ್ಲಿ ಪರಿಮಾಣಾತ್ಮಕತೆ. 2 kg ಅಕ್ಕಿ ಇಡಿ ಅಷ್ಟೇ 5 ಜನ ಊಟ ಮಾಡ್ಬೋದು ಕೆಲವು ಸಾರಿ, ಯಾಕೆಂದ್ರೆ ಅಕ್ಕಿ ಕ್ವಾಲಿಟಿ ಕಡಿಮೆ ಇರುತ್ತೆ, ಟೇಸ್ಟ್ ಇರೋದಿಲ್ಲ. ಗೊತ್ತಾನೆ ಯಾವಾಗಲೂ ಸ್ಟಾರ್ಟಿಂಗ್ ಈ ಸಿದ್ದರಾಮಯ್ಯ ಅವರ ಅನ್ನ ಬಗ್ಗೆ ಸ್ಟಾರ್ಟ್ ಆದಾಗ ಹಂಗೆ ಒಂದಿತ್ತಲ್ಲ, ಎಲ್ಲೋ ಸ್ಟೀಮ್ದು ಅದು ಇದು ತತ್ತರಿ ತಿಂತಾ ಇದ್ರೆ ಒಳ್ಳೆ ಕಸ ತಿನ್ನಂಗೆ ಆಗ್ತಿರುತ್ತೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ. ಆಮೇಲೆ ಸರಿ ಹೋಯ್ತದೆಲ್ಲ, ಸರಿ ಮಾಡ್ಕೊಂಡ್ರು, ಎಲ್ಲೆಲ್ಲ ಲೂಪ್ ಸರಿ ಮಾಡಿ. ದಿಸ್ ಈಸ್ 2 kg ತಿಂದ್ರು ಎಷ್ಟೇ ತಿಂದ್ರು ಹೊಟ್ಟೆ ಹಸಿಯಲ್ಲ, ಮತ್ತು ಎಷ್ಟೇ ತಿಂದ್ರು ಟೇಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಬೇರೆ ಬೇರೆ ಟರ್ಮಿನಾಲಜೀಸ್ ಆಡ್ ಆಗುತ್ತವೆ ಇವ್ಯಾಲ್ಯೂಯೇಷನ್ ಅಂತಿದ್ದಾಗ. ಸೊ ಹಾಗಾಗಿ ಇವ್ಯಾಲ್ಯೂಯೇಷನ್ ಈಸ್ ಆಕ್ಟ್ ಆರ್ ಎ ಪ್ರಾಸೆಸ್ ದಟ್ ಅಲೌಸ್ ಒನ್ ಟು ಮೇಕ್ ಇಟ್ ಜಡ್ಜ್ಮೆಂಟ್ ಅಬೌಟ್ ಡಿಸೈರಬಿಲಿಟಿ ಆರ್ ವ್ಯಾಲ್ಯೂ ಆಫ್ ಎ ಮೆಷರ್ ಅಂತ ಕರಿತೇವೆ. ಸೊ ಇವ್ಯಾಲ್ಯೂಯೇಷನ್ ಈಸ್ ನಾಟ್ ಓನ್ಲಿ ಕ್ವಾಂಟಿಟೇಟಿವ್ ಬಟ್ ಆಲ್ಸೋ ಕ್ವಾಲಿಟೇಟಿವ್ ಅಂಡ್ ಇನ್ಕ್ಲೂಡ್ಸ್ ವ್ಯಾಲ್ಯೂ ಜಡ್ಜ್ಮೆಂಟ್. ಅದಕ್ಕೆ ಒಂದು ಮೌಲ್ಯ ನಿರ್ಧಾರ ಅನ್ನೋದು ಇರುತ್ತೆ. ನಾಟ್ ಓನ್ಲಿ ಕ್ವಾಂಟಿಟೇಟಿವ್ ತಗೊಳ್ತೀವಿ, 1 kg ಅಕ್ಕಿ ಅನ್ನೋದು ತಗೊಳ್ತೀವಿ. 1 kg ಅಕ್ಕಿ ಜೊತೆಗೆ ಬೇರೆ ಬೇರೆ ಆಸ್ಪೆಕ್ಟ್ಗಳು ಬಂದು ಸೇರ್ಕೊಳ್ತವೆ. ಇಲ್ಲಿ ಎಷ್ಟು ಗುಣಮಟ್ಟ, ಈಗ 4 ಕ್ವಶನ್ ಬರ್ದಿದ್ದಾನೆ. ಈಗ ಯಾರೋ ನಮ್ಮಲ್ಲೇ 4th ಸೆಮ್ ಪಾಸ್ ಆದ ಮಧುಸೂದನ್ 4-5 ಕ್ವಶನ್ ಬರೆಯೋದು. ನೀವು ಎಷ್ಟನ ಟೈಮ್ ಕೊಡಿ, 3 hours ಅಲ್ಲಿ ತಗೊಂಡಾಗ 4ರಿಂದ 5 ಕ್ವಶನ್ ಬರೆಯೋದು, 40 ಮಾರ್ಕ್ಸ್ ಬರಲಿ. ಯಾಕೆ ಬೇರೆ ಕ್ವಶನ್ ಸುಮ್ಮನೆ ಅಟೆಂಡ್ ಮಾಡೋದಲ್ವಾ ಅಂತಂದ್ರೆ, ಅವನ್ನೆನ್ನೆ ಎಂತ ಬ್ಯೂಟಿಫುಲ್ ಆನ್ಸರ್ ಕೊಟ್ಟ ಗೊತ್ತಾ ಸರ್, ಸುಮ್ಮನೆ ಏನೇನೋ ಬರೆಯಕ್ಕೆ ನನಗೆ ಮನಸ್ಸು ಬರೋಲ್ಲ ಅಂತಂದ. ಸುಮ್ಮನೆ ಏನೇನೋ ಬರೆಯೋದಕ್ಕೆ ವೈಬನಿಂಗ್ ಬರೆಯಕ್ಕೆ ನಂಗೆ ಮನಸ್ಸು ಬರೋಲ್ಲ ಸರ್, ಅದಕ್ಕೆ ನಾನು ಬರೆಯೋದಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ತಲೆ ಏನೋ ಬರುತ್ತೆ ಅಷ್ಟು ಬರೆಯೋಕ್ಕೆ ಸುಮ್ಮನೆ ಆಗ್ತೀನಿ ಅಂತ. ಆಗ ನಾವು ಅದನ್ನ ಕ್ವಾಂಟಿಟೇಟಿವ್ ಜೊತೆ ಕ್ವಾಲಿಟೇಟಿವ್ ಆನ್ಸರ್ಸ್ 4 ಬರಲಿ. ಕ್ವಾಲಿಟೇಟಿವ್ 36 ಪೇಜ್ ಬರ್ದಿದ್ದಾನೆ, ಎಲ್ಲ ಹುಡುಕೋರು 4 ಮಾರ್ಕ್ಸ್ ಕೊಡೋಕ್ಕಾಗ್ತಿಲ್ಲ. 5 ಪೇಜ್ ಬರ್ದಿದ್ದಾನೆ, ಕೊಟ್ಟರೆ 50 ಬರ್ತಾವೆ ಮಾರ್ಕ್ಸ್, 45 ಬರ್ತಾ ಇದ್ದಾವೆ. ಸೊ ದಿಸ್ ಈಸ್ ಕ್ವಾಲಿಟೇಟಿವ್ ಅಂತೇಳಿ. ಹಾಗಾಗಿ ಬೋತ್ ಇಟ್ಸ್ ನಾಟ್ ಓನ್ಲಿ ಕ್ವಾಂಟಿಟೇಟಿವ್ ಬಟ್ ಆಲ್ಸೋ ಕ್ವಾಲಿಟೇಟಿವ್ ಅಂಡ್ ಇನ್ಕ್ಲೂಡ್ಸ್ ವ್ಯಾಲ್ಯೂ ಜಡ್ಜ್ಮೆಂಟ್ ಅಂತೇಳಿ ಕರೀತೀವಿ. ಇಟ್ ಇನ್ಕ್ಲೂಡ್ಸ್ ದ ವ್ಯಾಲ್ಯೂ ಜಡ್ಜ್ಮೆಂಟ್. ಮೌಲ್ಯ ನಿರ್ಧಾರವನ್ನು ಕೊಡಗೆ ಸೇರ್ಕೊಂಡಿರುತ್ತೆ ಅಂತ. That's why evaluation is equal to quantitative description of pupil's achievement plus qualitative description of pupil abilities plus value judgments about achievement and abilities. ಇಷ್ಟು ಸೇರ್ಕೊಳ್ಳುತ್ತೆ. ಕ್ವಾಂಟಿಟೇಟಿವ್ ಡಿಸ್ಕ್ರಿಪ್ಷನ್ ಆಫ್ ಪ್ಯೂಪಿಲ್ ಅಚೀವ್ಮೆಂಟ್. ಕ್ವಾಂಟಿಟೇಟಿವ್ ಡಿಸ್ಕ್ರಿಪ್ಷನ್ ಅಂದ್ರೆ ಔಟ್ ಆಫ್ 25 ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ, ದಟ್ ಈಸ್ ಕ್ವಾಂಟಿಟೇಟಿವ್. ಕ್ವಾಲಿಟೇಟಿವ್ ಡಿಸ್ಕ್ರಿಪ್ಷನ್ ಆಫ್ ಪ್ಯೂಪಿಲ್ ಎಬಿಲಿಟೀಸ್ ಅಂದಾಗ ಆ ಎಬಿಲಿಟಿ ಸಾಮರ್ಥ್ಯಗಳು ಏನು ಬಂದಿದ್ವು ಅದನ್ನ ಕ್ವಾಲಿಟೇಟಿವ್ ಆಗಿ ಅಸೆಸ್ ಮಾಡ್ತಾ ಇರೋದು. ಅಚೀವ್ಮೆಂಟ್ ಬರೋದಕ್ಕೆ ಇವನು 25ಕ್ಕೆ 24 ತೆಗೆದಿದ್ದಾನೆ ಅಂದಾಗ ದಟ್ ಈಸ್ ಕ್ವಾಲಿಟೇಟಿವ್. ಅವನ ಸಾಮರ್ಥ್ಯ ಇದೆ, ಅವನಿಗೆ ಬೇರೆ ಬೇರೆ ಇದರಲ್ಲೂ ಹಿಂಗೆ ತೆಗೆದಿದ್ದಾನೆ, ಎಲ್ಲದರಲ್ಲೂ ಹಿಂಗೆ ತಗೊಂಡ್ಬಂದಿದ್ದಾನೆ, ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಿದ್ದಾನೆ. ದಿಸ್ ಈಸ್ ಎಬಿಲಿಟಿ. ಅವನ ಎಬಿಲಿಟಿಯನ್ನು ಇಲ್ಲಿ ಅಸೆಸ್ ಮಾಡ್ತೀವಿ. ಪ್ಲಸ್ ವ್ಯಾಲ್ಯೂ ಜಡ್ಜ್ಮೆಂಟ್ ಅಬೌಟ್ ಅಚೀವ್ಮೆಂಟ್ ಅಂಡ್ ಎಬಿಲಿಟೀಸ್. ಅವನ ಸಾಧನೆ ಮತ್ತೆ ಅವನ ಸಾಮರ್ಥ್ಯಗಳೇನಿದಾವೆ ಅದರ ಮೌಲ್ಯ ನಿರ್ಧಾರವನ್ನು ಕೂಡ ಮಾಡ್ತೀವಿ. ಸಾಧನೆ ಹೇಗ್ ಬಂದಿದೆ, ಪಕ್ಕದಲ್ಲಿ ನೋಡ್ಕೊಂಡ್ ಬರ್ದು 25ಕ್ಕೆ 24 ತೆಗೆದ್ನ, ಎಲ್ಲೋ ಚೀಟಿ ಇಟ್ಕೊಂಡು 25ಕ್ಕೆ 24 ತೆಗೆದ್ನ, ಅಥವಾ ಅವನ ಸಾಮರ್ಥ್ಯಗಳು ಎಷ್ಟು ಮೌಲ್ಯವನ್ನ ಹೊಂದಿರತಕ್ಕಂಥವು, ಈ ರೀತಿಯಲ್ಲಿ ಎಲ್ಲವನ್ನು ಸೇರಿಸ್ಕೊಂಡು ಮಾಡುವಂಥದ್ದು ಕ್ವಾಲಿಟೇಟಿವ್ ಡಿಸ್ಕ್ರಿಪ್ಷನ್ ಆಫ್ ಪ್ಯೂಪಿಲ್ಸ್ ಅಚೀವ್ಮೆಂಟ್ ಅಂಡ್ ಕ್ವಾಲಿಟೇಟಿವ್ ಡಿಸ್ಕ್ರಿಪ್ಷನ್ ಆಫ್ ಪ್ಯೂಪಿಲ್ ಎಬಿಲಿಟೀಸ್ ಪ್ಲಸ್ ವ್ಯಾಲ್ಯೂ ಜಡ್ಜ್ಮೆಂಟ್ ಅಬೌಟ್ ಅಚೀವ್ಮೆಂಟ್ ಅಂಡ್ ಎಬಿಲಿಟೀಸ್. ಸೊ ದಿಸ್ ಈಸ್ ಅಬೌಟ್ evaluation. Evaluation is much comprehensive and inclusive term than measurement ಅಂತ ಕರಿತೀವಿ. ನಾನು ಈಗಾಗಲೇ ಹೇಳಿದಾಗೆ ಅದು ಅದಕ್ಕಿಂತ ತುಂಬಾ ಅರ್ಥಗರ್ಭಿತವಾದಂಥದ್ದು, ತುಂಬಾ ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು ಇವ್ಯಾಲ್ಯೂಯೇಷನ್. ಇವ್ಯಾಲ್ಯೂಯೇಷನ್ ಅಂತಿದ್ದಾಗ ಬರೀ ಹಿಂಗೇನೋ ಹೇಳ್ಬಿಟ್ಟು ಮಾರ್ಕ್ಸ್ ಕೊಡೋದು ಅಷ್ಟೇ ಅಲ್ಲ. ಸರ್ ನಾನು ಬೇರೆಯವರು ಏನು ಬರ್ದಿದ್ರು ಟೆಸ್ಟು ಅದೇ ಥರ ಟೆಸ್ಟ್ ಬರ್ದಿದ್ದೀನಿ, ಬೇರೆಯವರು ಹೆಂಗೆ ಬರ್ದಿದ್ರು ಅಸೈನ್ಮೆಂಟು ನಾನು ಅವ್ರದ್ದು ಅದೇ ಥರ ಅಸೈನ್ಮೆಂಟ್ ಬರ್ದಿದ್ದೀನಿ. ಆದ್ರೂ ನನಗೆ 20ಕ್ಕೆ 19 ಕೊಟ್ಟಾರೆ, ಅವು 20ಕ್ಕೆ 17 ಕೊಟ್ಟಾರೆ, ಇನ್ನೊಬ್ರಿಗೆ 29ಕ್ಕೆ 19 ಕೊಟ್ಟವ್ರೆ. ದಿಸ್ ಈಸ್ ಕಂಪ್ಲೇಂಟ್. ಈ ಕಂಪ್ಲೇಂಟನ್ನು
ನಾವು ಈ ಎವ್ಯಾಲ್ಯೂಯೇಷನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅಳಿಯೋದಾದ್ರೆ ಅವನು ಹೇಗ್ ಬರ್ದಿದ್ನೋ ನೀನು ಹಾಗೆ ಬರ್ದಿದ್ದೆ ಅಂತ ಅನ್ನೋದಾದ್ರೆ ಹೇಗ್ ಬರ್ದಿದ್ದೆ, ಅವ್ನು ನೋಡ್ಕೊಂಡು ಬರ್ದಿದ್ದೋ ಹಂಗೆ ಬರ್ದಿದ್ದು, ಮತ್ತೆ ಅವನ ಅಸೈನ್ಮೆಂಟ್ ಬರ್ದಂಗೆ ನಾನು ಬರ್ದಿದ್ದೀನಿ, ಅವನ ಅಸೈನ್ಮೆಂಟ್ ನೀನ್ ಕಾಪಿ ಮಾಡಿದ್ದು, ನಿನ್ನ ಅಸೈನ್ಮೆಂಟ್ ಅವ್ನು ಕಾಪಿ ಮಾಡಿದ್ನು ಅಲ್ವಾ? ಮತ್ತೆ ಅವ್ನು ಎಷ್ಟು ದಿವಸ ಟೈಮ್ ಸರಿಯಾಗಿ ಕ್ಲಾಸಿಗೆ ಬಂದಿದ್ದ, ನೀನ್ ಎಷ್ಟು ದಿವಸ ಟೈಮ್ ಸರಿಯಾಗಿ ಕ್ಲಾಸಿಗೆ ಬಂದಿದ್ಯಾ, ಎಷ್ಟು ದಿವಸ ನೀನು ಆಬ್ಸೆಂಟ್ ಆಗಿದ್ದೆ, ಅವನು ಎಷ್ಟು ದಿವಸ ಆಬ್ಸೆಂಟ್ ಆಗಿದ್ದಾನೆ. ಕಂಪ್ಯಾರಿಸನ್ ಹಿಂಗ್ ಹೋಗುತ್ತೆ ವ್ಯಾಲ್ಯೂ ಜಡ್ಜ್ಮೆಂಟ್ ಅಲ್ಲಿ, ಹಿಂಗೆ ಹೇಳೋದಿಲ್ಲ. ನೀವು ನಾನು ಅವನು ಇಬ್ರು ಸೇಮ್ ತೆಗ್ದಿದ್ದೀವಿ ಸರ್, ಸೇಮ್ ಬರ್ದಿದ್ದೀವಿ ಸರ್, ಅದಕ್ಕೋಸ್ಕರ ನನ್ನ ಕಡಿಮೆ ಕೊಟ್ಟಿದ್ದೀರಾ ಅಂತಂದ್ರೆ ದಟ್ ಈಸ್ ನಾಟ್ ಇವ್ಯಾಲ್ಯೂಯೇಷನ್. ಅದು ಇವ್ಯಾಲ್ಯೂಯೇಷನ್ ಅಂತೇಳಿ ಕರ್ಸ್ಕೊಳ್ಳೋದಿಲ್ಲ. ಸೊ ಇವ್ಯಾಲ್ಯೂಯೇಷನ್ ಅಂತೇಳಿ ಕರ್ಸ್ಕೊಳ್ಬೇಕು ಅಂದಾಗ ಅಲ್ಲಿ ವ್ಯಾಲ್ಯೂ ಜಡ್ಜ್ಮೆಂಟು ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಅಲ್ಲೂ ನೋಡ್ತೀವಿ. ಸರ್ ಸೇಮ್ ಆನ್ಸರ್ ನಾನು ಬರ್ದಿದ್ದೀನಿ, ನೀನು ಸರಿ ಸೇಮ್ ಆನ್ಸರ್ ನೀನು ಹೆಂಗ್ ಬರ್ದೆ, ಅವನು ಹೆಂಗ್ ಬರ್ದ, ಇದನ್ನ ನೋಡ್ಬೇಕಾಗತ್ತೆ. ಹಾಗಾಗಿ ಅದನ್ನು ನಾನು ಇವ್ಯಾಲ್ಯೂಯೇಷನ್ ಅಂತೇಳಿ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಇವ್ಯಾಲ್ಯೂಯೇಷನ್ ಅಂದಾಗ ನಾಟ್ ಓನ್ಲಿ ಕ್ವಾಲಿಟೇಟಿವ್, ಇಟ್ಸ್ ಮೋರ್ ದ್ಯಾನ್ ಕ್ವಾಂಟಿಟೇಟಿವ್ಗಿಂತ ಹೆಚ್ಚಿರ್ತಕ್ಕಂಥದ್ದು. ಸೊ ಹಾಗಾಗಿ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಗಿಂತ ಹೆಚ್ಚು ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಅಲ್ಲಿ ಹೇಳ್ತಕ್ಕಂಥದ್ದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಬೌಟ್ ಟೆಸ್ಟ್, ಮೆಜರ್ಮೆಂಟ್ ಅಂಡ್ ಇವ್ಯಾಲ್ಯೂಯೇಷನ್. ಐ ಥಿಂಕ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಆಗಿದೆಯಾ, ಆಗಿಲ್ವಾ? ಎಸ್, ಏನಾದ್ರು ಡೌಟ್ ಇದ್ರೆ ಇದ್ರ ಮೇಲೆ. ಸರ್ ಟೆಂಪರೇಚರ್ ಮೆಷರ್ ಮಾಡ್ತೀವಿ ಅನ್ಕೊಂಡ್ರೆ ಸರ್ ಹೇಳಪ್ಪ. ಇಲ್ಲಿ ಟೂಲ್ ಬಂದು ಇಡೀ ಟೆಸ್ಟಿಂಗ್ ಪ್ರೊಸೆಸ್ ಟೂಲ್ ಆಗತ್ತಾ ಅಥವಾ ಥರ್ಮಾಮೀಟರ್ ಮಾತ್ರ ಟೂಲ್ ಆಗತ್ತಾ ಸರ್? ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟೇಟಿವ್ ಹೇಳ್ಬೇಕು ಅಂದಾಗ ಥರ್ಮಾಮೀಟರ್ ಅಷ್ಟೇ ಟೂಲ್. ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಅಲ್ಲಿ ಹೇಳ್ಬೇಕು ಅಂತ ಇಲ್ಲೇ ಒಂದು 5 ನಿಮಿಷ ಒಂದು 5 ನಿಮಿಷ ಮುಗಿಸ್ತೀನಿ. ಸೊ ನೀನು ಬರೀ ಅವನಿಗೆ ಎಷ್ಟು ಸೆಂಟಿಮೀಟರ್ ಇದೆ ಅಷ್ಟೇ ಹೇಳಿ, ಎಷ್ಟು ಸೆಲ್ಸಿಯಸ್ ಇದೆ ಅಂತ ಅಷ್ಟೇ ಹೇಳಿ ಅಂದಾಗ ಅವಾಗ ಥರ್ಮೋಮೀಟರ್ ಯಾಕಿದೆ, ಜಾಸ್ತಿ ಯಾಕಿದೆ ಅನ್ನೋದನ್ನ ಹೇಳಕ್ ಹೋದಾಗ ಅವಾಗ ಅದು ಇವ್ಯಾಲ್ಯೂಯೇಷನ್ ಅಂತ ಕರ್ಸ್ಕೊಳ್ಳುತ್ತೆ. ಅವಾಗ ಟೆಸ್ಟ್ ಥರ್ಮೋಮೀಟರ್ ಟೂಲ್ ಆಗುತ್ತೆ. ಮೆಜರ್ಮೆಂಟ್ ಬಂದಂತ ಈಗ ನಾರ್ಮಲಿ ಏನಾಗುತ್ತೆ, ಬೇಸಿಗೆ ಕಾಲ ಅಂತಂದಾಗ ನಾರ್ಮಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅದೇ ಚಳಿಗಾಲ ನೋಡಿ, ಅಲ್ಲಿ ಕಾಲಗಳು ಎಫೆಕ್ಟ್ ಆಗ್ತಿದೆ. ಚಳಿಗಾಲದಲ್ಲೂ ಟೆಂಪರೇಚರ್ ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ, ಅವಾಗ ಏನ್ ಕಾರಣ, ಕಡಿಮೆ ಇದೆ ಅಂತಂದ್ರೆ ಏನ್ ಕಾರಣ ಅನ್ನೋದು ತಗೊಂಡಾಗ ಇವ್ಯಾಲ್ಯೂಯೇಷನ್ ಅಂತ ಕರಿತೇವೆ. ಎಸ್, ಬೇರೆ